ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಗುರುವಾರದ ಒಂದು ವಿಶೇಷವಾದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಇವತ್ತು ತುಂಬಾ ವಿಶೇಷ ದಿನ. ಹಾಗೆ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆ ಕೂಡ ಇತ್ತು. ಪೂಜೆ ಇತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ತುಂಬಾ ವಿಶೇಷವಾದ ದಿನ ಅಂತ ನಿಮ್ಗೆ ಹೇಳ್ದೆ. ಇವತ್ತು ಗುರುವಾರ, ಗುರುಗಳ ವಾರ, ಗುರುಗಳಿಗೆ ಸಮರ್ಪಿತವಾದಂತಹ ಒಂದು ದಿನ ಅಂತ. ಗುರುವಾರ ಮತ್ತೊಂದು ವಿಶೇಷ ಅಂದ್ರೆ ಇವತ್ತು ಹುಣ್ಣಿಮೆ. ಇವತ್ತು ರಾಯರ ಸನ್ನಿಧಾನದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಕೂಡ ಇತ್ತು. ಅದರಲ್ಲೂ ಇವತ್ತು ಗುರುವಾರ, ಹಾಗಾಗಿ ಇವತ್ತು ಅಸಂಖ್ಯಾತ ಭಕ್ತರು ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನೊಂದು ಹೇಳ್ಬೇಕು ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ, ಅದರಲ್ಲೂ ಇವತ್ತು ಹುಣ್ಣಿಮೆ ಕೂಡ ಇದೆ. ಅದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು. ಇವಾಗ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಹೇಗಿತ್ತು ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನಷ್ಟು ಮಾಹಿತಿನ ಕೂಡ ಮುಂದೆ ತಿಳಿಸ್ತೀನಿ. ಮೊದಲಿಗೆ ಪೂಜೆ ನೋಡ್ಕೊಂಡ್ ಬನ್ನಿ. ರಾಯರ ಸನ್ನಿಧಾನದಲ್ಲಿ ಪ್ರತಿ ಹುಣ್ಣಿಮೆಗೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡ್ತಾರೆ. ನಿಜಕ್ಕೂ ತುಂಬಾನೇ ಚೆನ್ನಾಗಿ ಇಲ್ಲಿ ಪೂಜೆ ಮಾಡ್ಕೊಡ್ತಾರೆ. ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿಸುವ ಒಂದು ಪೂಜೆ ಅಂದ್ರೆ ಅದು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಂತ ಹೇಳ್ಬೋದು. ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟು ಈ ಒಂದು ಪೂಜೆಯನ್ನ ಮಾಡ್ತಾರೆ ಅಥವಾ ಮಾಡಿಸ್ತಾರೆ, ಅವರ ಇಷ್ಟಾರ್ಥಗಳನ್ನ ಸತ್ಯನಾರಾಯಣ ಸ್ವಾಮಿ ಈಡೇರಿಸ್ತಾರೆ. ಪ್ರತಿ ತಿಂಗಳು ನೀವು ಪೂಜೆ ಮಾಡಿಸಿದ್ರು ಆಗತ್ತೆ, ಅಥವಾ ಇಷ್ಟು ವಾರ ಅಂತ ನೀವು ಕೇಳ್ಕೊಂಡು ಮಾಡಿಸಿದ್ರು ಸಾಕು. ನೀವು ಅಂದುಕೊಂಡಿದ್ದು ಖಂಡಿತ ನೆರವೇರುತ್ತೆ. ನಾನು ಅಷ್ಟೇ ಒಂದು 5 ವಾರ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. 5 ವಾರ ನಾನು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ರಾಯರ ಮಠದಲ್ಲಿ ಸಾಮೂಹಿಕ ಪೂಜೆ ಇರುತ್ತಲ್ಲ, ಅದರಲ್ಲಿ ನಾನು ಕೂಡ ಪೂಜೆ ಮಾಡಿಸ್ದೆ. ತುಂಬಾ ಒಳ್ಳೇದಾಯ್ತು. ನಮ್ಮ ಇಷ್ಟಾರ್ಥ ಸಿದ್ಧಿಸ್ಬೇಕು ಅಂದ್ರೆ ಇದು ಒಂದು ಸರಳವಾದಂತಹ ಪೂಜೆ ಅಂತ ಹೇಳ್ಬೋದು. ಕೆಲವರು ಮನೆಯಲ್ಲಿ ಕೂಡ ಮಾಡಿಸ್ತಾರೆ, ಇಲ್ಲಾಂದ್ರೆ ಈ ತರ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇರುತ್ತಲ್ಲ, ಅಲ್ಲಿ ಕೂಡ ಮಾಡಿಸಿದ್ರು ನಡೆಯುತ್ತೆ. ತುಂಬಾ ಶ್ರೇಷ್ಠವಾದಂತಹ ಒಂದು ಪೂಜೆ ಅಂತಾನೆ ಹೇಳ್ಬೋದು. ಇವತ್ತು ಗುರುವಾರ, ಗುರುಗಳ ವಾರ. ಬನ್ನಿ ನಮ್ಮ ರಾಯರ ವೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರ ತುಂಬಾನೇ ಶ್ರೇಷ್ಠವಾದದ್ದು. ಯಾಕೆ ಅಂದ್ರೆ ಮಾರ್ಗಶಿರ ಮಾಸದ ಗುರುವಾರದಂದು ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು. ಇದನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ತುಂಬಾ ಶ್ರೇಷ್ಠವಾದಂತಹ ಮಾಸ. ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಶೀಘ್ರವಾಗಿ ಅನುಗ್ರಹ ಸಿಕ್ಕುತ್ತೆ. ಅದರಲ್ಲಿ ಗುರುವಾರನೇ ಇವತ್ತು ಹುಣ್ಣಿಮೆ ಕೂಡ ಬಂದಿರೋದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು. ಗುರುವಾರ ಹುಣ್ಣಿಮೆ ಬಂದಿರೋದು ತುಂಬಾನೇ ಶ್ರೇಷ್ಠವಾದದ್ದು. ಇವತ್ತಂತೂ ಮಠ ತುಂಬಾನೇ ರಶ್ ಇತ್ತು ಅಂತ ಹೇಳ್ಬೋದು. ಇವತ್ತಂತೂ ತುಂಬಾ ಜನ ಭಕ್ತಾದಿಗಳು ಬಂದು ತುಪ್ಪದ ದೀಪದ ಸೇವೆ ಮಾಡಿದ್ರು, ಪ್ರದಕ್ಷಿಣೆ ಸೇವೆ ಮಾಡಿದ್ರು. ಹಾಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರೇ ಆದ್ರು ಅಂತಾನೆ ಹೇಳ್ಬೋದು. ಇವತ್ತು ತುಪ್ಪದ ದೀಪವನ್ನ ಬೆಳಗಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ನಾನು ಪ್ರತಿ ಗುರುವಾರನೂ ಹೋಗಿ ತುಪ್ಪದ ದೀಪವನ್ನ ಹಚ್ಚಿ ಬೆಳಗಿ ಪ್ರದಕ್ಷಿಣೆ ಸೇವೆಯನ್ನ ಮಾಡಿ ಬರ್ತೀನಿ. ಇವತ್ತು ಹೋಗ್ಬಿಟ್ಟು ನಾನು ತುಪ್ಪದ ದೀಪವನ್ನ ಹಚ್ಚಿ ಪ್ರದಕ್ಷಿಣೆ ಸೇವೆಯನ್ನ ಮಾಡಿ ಬಂದೆ. ಹಾಗೇನೆ ಇವತ್ತು ಅಲಂಕಾರ ಹೇಗಿತ್ತು ಅಂತ ವಿಡಿಯೋ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ.
ಯಾರಿಗಾದ್ರೂ ಇವತ್ತು ಮಠಕ್ಕೆ ಹೋಗಕ್ ಆಗಿಲ್ಲ ಅಂದ್ರೆ ಅಂಥವ್ರು ವಿಡಿಯೋ ಮುಖಾಂತರ ಬೃಂದಾವನದ ದರ್ಶನವನ್ನ ಮಾಡ್ಲಿ ಅನ್ನುವಂಥದ್ದು. ಇವತ್ತಂತೂ ತುಂಬಾ ವಿಶೇಷ ದಿನ. ಇವತ್ತು ರಾಯರ ಬೃಂದಾವನದ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದಾಗತ್ತೆ. ದರ್ಶನವನ್ನ ಪಡೀರಿ. ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಆದ್ರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು. ಇಷ್ಟಾರ್ಥ ಸಿದ್ಧಿಗೋಸ್ಕರ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ತೊಂದರೆ ತಾಪತ್ರೆಗಳು ನಿವಾರಣೆ ಆಗ್ಬೇಕು ಅನ್ನೋದಾದ್ರೆ, ಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರಬೇಕು ಅನ್ನೋದಾದ್ರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಇವತ್ತು ಗುರುವಾರದ ಒಂದು ವಿಶೇಷವಾದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.